ದಟ್ಟವಾದ ಕಾಡಿನ ಅಂಚಲ್ಲಿ ತಿಳಿ ನೀರಿನ ಮಧ್ಯದಲ್ಲಿ ತಾವರೆ ಹೂವಿನಂತೆ ಅರಳಿ ನಿಂತ ಐತಿಹಾಸಿಕ ಜೈನ ಬಸದಿಯೇ ವರಂಗ ಜೈನ ಬಸದಿ. ಮುಗುಳುನಗೆ ಸಿನಿಮಾದಿಂದ ಪ್ರಚಾರಗೊಂಡ ವರಂಗ ಬಸದಿಯ ಬಹಿರಂಗ ಸೌಂದರ್ಯ ಕಾಣಲು ಗಡಿ ಅಂಚಿನ ಜನರು ನಡುಗೆಯಲ್ಲಿ ಧಾವಿಸಿದ್ದರು. ಕಮಲದ ಹೂಗಳ ಮಧ್ಯೆ ಅರಳಿ ನಿಂತ ಬಸದಿಯ ನೋಟವು ಕೂಡ ಆಕಾಶದ ಕಣ್ಣುಗಳಿಗೆ ಕಮಲ ಅರಳಿ ನಿಂತಂತೆ ಕಾಣುತ್ತದೆ. ನಡು ನೀರಲ್ಲಿ ಭದ್ರಗೊಂಡ ಕೆರೆ ಬಸದಿ ಸೇರಲು ದೋಣಿಗಳ ಮೂಲಕ ವಿಹಾರ ಮಾಡುವುದೇ ನೆಮ್ಮದಿಯ ಮತ್ತೊಂದು ಅನುಭವ. ಸಂಪೂರ್ಣ ಜಮ್ಮಿಟ್ಟಿಗೆ ಕಲ್ಲಿನಿಂದ ನಿರ್ಮಾಣಗೊಂಡ ಗೋಡೆಗೂ ನೀರಿನಲ್ಲಿ ಅಲ್ಲಾಡುವ ಪದ್ಮಾವತಿ ದೇವಿಗೂ ದೋಣಿಯೊಂದೇ ಸಾರಥಿ. ಸದಾ ಅರ್ಚಕರೇ ಹುಟ್ಟು ಹಾಕುವ ಈ ದೋಣಿಗಳು ದಣಿವನ್ನು ಕಳೆದುಕೊಂಡಿಲ್ಲ. ಕೆರೆ ಬಸದಿ ನೀರಿಲ್ಲದೆ ಎಂದಿಗೂ ಬಾಡಿಲ್ಲ. ಮದುವೆಯಾದ ಹೊಸ ಜೋಡಿಗಳು ಇಲ್ಲಿ ಬರುವುದು ವಾಡಿಕೆಯಾದರೆ ಚರ್ಮರೋಗ ವಾಸಿಯಾಗುವಂತೆ ಪದ್ಮಾವತಿಗೆ ಕೋರುವುದು ಬೇಡಿಕೆಯಾಗಿದೆ. ಮಧ್ಯಪ್ರದೇಶ ಹೊರತುಪಡಿಸಿದರೆ ಕೆರೆ ಬಸದಿ ಇರುವುದು ಕರ್ನಾಟಕದಲ್ಲಿ ಮಾತ್ರ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಬಸದಿಗೆ ವರಂಗ ಎಂಬ ರಾಜ ಆಳುತ್ತಿದ್ದರಿಂದ ವರಂಗ ಎಂಬ ಹೆಸರು ಬಂದಿದೆ ಅಂತ ಕೆಲವರು ಹೇಳಿದರೆ, ಇಲ್ಲಿನ ನೇಮಿನಾಥ ಮೂರ್ತಿ ಸ್ವಲ್ಪ ವಾಲಿದ್ದರಿಂದ ವಾರೆ ಅಂಗ ಎಂಬ ಹೆಸರಲ್ಲಿ ವರಂಗ ಎಂದು ಕೆಲವರು ಹೇಳುತ್ತಾರೆ. ಇನ್ನು 45 ಅಡಿ ಎತ್ತರ ಇರುವ ಮಾನಸ್ತಂಭ